ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. NPS ನಿಂದ ಸರ್ಕಾರಕ್ಕೆ ಮಗದೊಮ್ಮೆ ಗಡುವನ್ನು ನೀಡಲಾಗಿದೆ. ನೋಡಿ, 4 ರಾಜ್ಯಗಳಲ್ಲಿ NPS ರದ್ದಾಗಿರುವ ಸಂಬಂಧಪಟ್ಟಂತೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇಲ್ಲಿ ಒಂದು ಅಧ್ಯಯನ ಕೂಡ ಆಗಬೇಕು. ಇದೀಗ ನೋಡಿ, NPS ನೌಕರರಿಂದ ಸರ್ಕಾರಕ್ಕೆ ಮತ್ತೊಮ್ಮೆ ಗಡುವು ನೀಡಲಾಗಿದೆ. ಸರ್ಕಾರ ರಚಿಸಿರುವ ಸಮಿತಿಯ ಜೊತೆ ಸಭೆ ನಡೆಸಿದೆ ಸಂಘ. 4 ರಾಜ್ಯಗಳಲ್ಲಿ NPS ರದ್ದಾಗಿರುವ ಬಗ್ಗೆ ಸಮಿತಿ ಅಧ್ಯಯನವನ್ನು ನಡೆಸಬೇಕಾಗಿದೆ. ಅದರಂತೆ ರಾಜ್ಯದಲ್ಲೂ NPS ರದ್ದತಿಗೆ ನೌಕರರು ಒತ್ತಾಯವನ್ನ ಮಾಡಿದ್ದಾರೆ. ಸಂಘದ ಜೊತೆ ಸಭೆಯನ್ನು ನಡೆಸಿ ಅಹವಾಲು ಕೇಳಿದೆ ಸಮಿತಿ. NPS ರದ್ದು ಮಾಡುವಂತೆ ಸಭೆಯಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಮುಂದಿನ ಬಜೆಟ್ನಲ್ಲಿಯೇ ಈ ಘೋಷಣೆ ಆಗಬೇಕು. ನೌಕರ ಸಂಘದ ಅಧ್ಯಕ್ಷ ಶಾಂತಾರಾಮ್ ಅವರು ಈ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ NPS ರದ್ದತಿಗೆ ಭರವಸೆಯನ್ನ ಕೊಡಲಾಗಿತ್ತು. ಅದರಂತೆ 6ನೇ ಗ್ಯಾರಂಟಿಯಾಗಿ ಇದನ್ನ ಘೋಷಿಸುವಂತೆ ಈ ನೌಕರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತೊಮ್ಮೆ ಗಡುವನ್ನು ಕೊಟ್ಟಿದ್ದಾರೆ. ಸಂಘದ ಅಧ್ಯಕ್ಷರು ಶಾಂತಾರಾಮ್ ಅವರು ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಕಾಸಸೌಧದಲ್ಲಿ ಈ ಸಂಬಂಧ ಸಭೆ ಕೂಡ ನಡೆದಿದೆ. ಸರ್ಕಾರ ಮಾತು ತಪ್ಪಿದ್ರೆ ಬಜೆಟ್ ಅಧಿವೇಶನದ ಬಳಿಕ ಮತ್ತೆ ಹೋರಾಟದ ಎಚ್ಚರಿಕೆಯ ಸಂದೇಶವನ್ನ ನೌಕರರು ನೀಡಿದ್ದಾರೆ. ಈ ಮಾಧ್ಯಮಗಳ ಮೂಲಕ ನಾವು ಮಾನ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದಿಷ್ಟೇ, ಬರ್ತಕ್ಕಂಥ ಬಜೆಟ್ನಲ್ಲೇ ಈ NPS ಅನ್ನ ರದ್ದುಪಡಿಸಿ OPS ಅನ್ನ ಜಾರಿಗೊಳಿಸ್ತಕ್ಕಂಥ ಘೋಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿ ಸಚಿವರು ಮಾಡಬೇಕು. ಆ ಮೂಲಕ ಸರ್ಕಾರ ಏನು ತನ್ನ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ ನಂತರ NPS ಅನ್ನ ರದ್ದುಪಡಿಸಿ OPS ಅನ್ನ ಜಾರಿಗೊಳಿಸ್ತೀವಿ ಅಂತಕ್ಕಂಥ ಒಂದು ಗ್ಯಾರಂಟಿ ಯೋಜನೆಗಳನ್ನು ಏನು ಜಾರಿಗೆ ತಂದಿದ್ರು. ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಸಭೆ ನಡೆಯಿತು. ಆ ಸಭೆಗೆ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಾಂತಾರಾಮ್ ಅವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರನುಗ್ಲಿ ಅವರು, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಿದ್ದಪ್ಪ ಸಂಗಣ್ಣ ಅವರು ಮತ್ತು ಅನುದಾನಿತ ಶಾಲಾ ಕಾಲೇಜು ನೌಕರರ ಪರವಾಗಿ ಅಧ್ಯಕ್ಷನಾದ ನಾನು ಪಾಲ್ಗೊಂಡಿದ್ವಿ. ಆ ಸಭೆಯಲ್ಲಿ ಇವತ್ತು ನಾವು ಅನುದಾನಿತ ನೌಕರರ ಪರವಾಗಿ ಮಂಡನೆ ಮಾಡಿದ್ದಿಷ್ಟೇ, ಸರ್ಕಾರ 2006 ನಂತರ NPS ಮತ್ತು OPS ಎರಡರಿಂದನೂ ಕೂಡ ಏಡೆಡ್ ನೌಕರರನ್ನು ವಂಚನೆ ಮಾಡಲಾಗಿದೆ. OPS ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಯೋಜನೆಯನ್ನು ಜಾರಿಗೆ ತಂದರೂ ಕೂಡ ಅದು ಏಡೆಡ್ ನೌಕರರಿಗೆ ಅನ್ಯಾಯ ಆಗುತ್ತೆ. ದೇಶಾದ್ಯಂತ ಏಡೆಡ್ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ಅನ್ಯಾಯ ಆಗಿಲ್ಲ. 2006ಕ್ಕಿಂತ ಮುಂಚೆ ಏಡೆಡ್ ನೌಕರರಿಗೆ ಪಿಂಚಣಿ ವಿಚಾರದ ಅನ್ಯಾಯ ಆಗಿದ್ದಿಲ್ಲ. ಈಗಲೂ ಕೂಡ ಈ ಒಂದು ಸಮಿತಿ ಅನ್ಯಾಯ ಮಾಡಬಾರ್ದು, OPS ಅನ್ನೇ ಜಾರಿ ಮಾಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಆ ಸಮಿತಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ಅಷ್ಟೇ. NPS ಅನ್ನ ರದ್ದುಪಡಿಸಬೇಕು ಅಂತಕ್ಕಂಥ ಆಶಾಭಾವನೆ ಹೊಂದಿದ್ದಾರೆ. ಅದಕ್ಕೆ ತಕ್ಕಾಗೆ ಇವತ್ತು ನಾವು ಸಮಿತಿ ಹತ್ರ ಹೋಗಿ ಈ ಮಾಧ್ಯಮಗಳ ಮೂಲಕ ನಾವು ಮಾನ್ಯ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದಿಷ್ಟೇ, ಬರ್ತಕ್ಕಂಥ ಬಜೆಟ್ನಲ್ಲೇ ಈ NPS ಅನ್ನ ರದ್ದುಪಡಿಸಿ OPS ಅನ್ನ. ಶಾಂತಾರಾಮ್ ಅವರು ಸೇರಿದಂತೆ ಉಳಿದ ನೌಕರರು ಒಕ್ಕೊರಲ ಧ್ವನಿಯಿಂದ ಸರ್ಕಾರ ಹೇಗೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ, 6ನೇ ಗ್ಯಾರಂಟಿ ಅಂಥೇಳಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಒಂದು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂತ ಹೇಳಿದರೆ ಈ ಗೊಂದಲದ ನಡುವೆ ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನ ನೌಕರರಿಗೆ ಪ್ಲಸ್ಸೋ ಮೈನಸ್ ಅನ್ನೋದ್ರ ಬಗ್ಗೆ ಒಂದು ಆತಂಕ ಅಂತೂ ನೌಕರರಿದೆ. ಹಾಗಾಗಿ ನೌಕರರ ಈ ಬೇಡಿಕೆಯನ್ನು ಸರ್ಕಾರ ಹೆಂಗೆ ಪರಿಗಣಿಸುತ್ತೆ ಕಾದು ನೋಡಬೇಕು. NPS ನೌಕರರಿಂದ ಸರ್ಕಾರಕ್ಕೆ ಮತ್ತೊಮ್ಮೆ ಗಡುವು. ಸರ್ಕಾರ ರಚಿಸಿರುವ ಸಮಿತಿಯ ಜೊತೆ ಸಭೆ ನಡೆಸಿದೆ ಈ ಸಂಘ. ಇನ್ನು 4 ರಾಜ್ಯಗಳಲ್ಲಿ NPS ರದ್ದಾಗಿರುವ ಬಗ್ಗೆ ಸಮಿತಿ ಅಧ್ಯಯನದ ಕುರಿತಂತೆ ಕೂಡ ಇವತ್ತು ನೌಕರರು ಹಲವಾರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಂಘದ ಜೊತೆ ಸಭೆ ನಡೆಸಿ ಅಹವಾಲನ್ನು ಸಮಿತಿ ಕೇಳಿದೆ. ಹಾಗಾಗಿ ಈ ಒಂದು ಮನವಿಗೆ ಸರ್ಕಾರ ಯಾವ ರೀತಿ ಸ್ಪಂದನೆ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಆಡಳಿತಕ್ಕೆ ಬಂದ ನಂತರ NPS ಅನ್ನ